ನಮಸ್ಕಾರ ಆಚಾರ್ಯ ಹರೀಶ್ ನಾಥ್. ಹರಿಯೇ ಶ್ರೀನಿವಾಸ ನಮಸ್ಕಾರಗಳೇ, ಸಾಷ್ಟಾಂಗ ನಮಸ್ಕಾರಗಳು. ನಮಸ್ಕಾರ ಗುರುಗಳೇ. ಸುಮತಿಭಿರನುಮೇದಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತಿಪಾಯಂ ವಿಮಾಯಂ ಗೃಹಜಮಹಮಮೇದಂ ಧ್ಯೇಯಮಾಮ್ನಾಯಗೇದಂ ಸದಜಂ ಸದಜೇಜಂ ಶ್ರೀಸಹಾಯಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತೆ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸದಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಭಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತ್ತನೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ಅಷ್ಟಮಾಧ್ಯಾಯ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇದುವರೆಗೆ 8ನೇ ಅಧ್ಯಾಯದಲ್ಲಿ 6ನೇ ಶ್ಲೋಕದ ವಿವರಣೆ ಆಗ್ತಾ ಇತ್ತು. ಭಗವಂತನ ಬಗ್ಗೆ ವಿದುರರ ಪ್ರಶ್ನೆ ಇಷ್ಟು: ದೇವ್ರು ಎಲ್ಲಾ ಕಡೆ ಇದ್ದಾನೆ, ಎಲ್ಲಿಲ್ಲ? ಎಲ್ಲಾ ಕಡೆ ಇದ್ದಾನೆ. ಜೀವರ ಜೊತೆಗೂ ಇರ್ತಾನೆ ದೇವರು. ಆದ್ರೆ ಜೀವರಿಗಾಗೋ ದುಃಖ ದೇವರಿಗೆ ಯಾಕಿಲ್ಲ? ಜೀವರಿಗೆ ರಾಗದ್ವೇಷಗಳಿರುತ್ತೆ, ಅಜ್ಞಾನ ಇರುತ್ತೆ. ಇಂಥ ಸಂಸಾರದ ದುಃಖ ಎಲ್ಲ ಜೀವನಿಗೆ, ಆದ್ರೆ ಜೀವನ್ ಜೊತೆಗಿರೋ ದೇವರಿಗೆ ಮಾತ್ರ ಇಲ್ಲ. ಇದ್ ಹೇಗ್ ಸಾಧ್ಯ? ಯಾಕಂದ್ರೆ ಜೊತೆಗಿದ್ದವ್ರಿಗೆ ಒಬ್ರಿಗೆ ದುಃಖ ಒಬ್ರಿಗೆ ಸುಖ ಇದೆ ಹೇಗೆ? ಒಟ್ಟಿಗೆ ಇರ್ತಾರಲ್ವಾ ಅಂತ ಪ್ರಶ್ನೆ. ಕೆಲವರೆಲ್ಲ ಇದಕ್ಕೆ ಬೇರೆ ಬೇರೆ ಅರ್ಥ ಮಾಡಿದ್ರು. ಏನ್ ಅರ್ಥ ಮಾಡಿದ್ರು ಅಂದ್ರೆ, ಅದು ಜೀವರಿಗೂ ದುಃಖ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಜೀವರಿಗೆ ಯಾಕೆ ದುಃಖ ಆಗ್ತಾ ಇಲ್ಲ? ಯಾಕಂದ್ರೆ ಜೀವರು ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ಅದರಿಂದ ಎಲ್ಲಾ ಶರೀರದಲ್ಲಿರುವಂತಹ ಜೀವರು ಬ್ರಹ್ಮದೇವರೇ, ಅಂದ್ರೆ ಬ್ರಹ್ಮಸ್ವರೂಪರೇ. ಹಾಗಾಗಿ ಅವ್ರಿಗೂ ಕರ್ಮ ಸಂಬಂಧ ಇಲ್ಲ. ಯಾಕೆಂದ್ರೆ ಜೀವರಿಗೆ ಕರ್ಮ ಸಂಬಂಧ ಹೇಳಿದ್ರೆ ದೇವರಿಗೂ ಕರ್ಮ ಸಂಬಂಧ ಹೇಳ್ಬೇಕು. ಆಗ ಜೀವರಿಗೆ ದುಃಖ ಇದ್ರೆ ದೇವರಿಗೂ ದುಃಖ ಅಂತ ಆಗ್ಬಿಡುತ್ತೆ. ಯಾಕೆ? ಜೀವ ಬ್ರಹ್ಮ ಒಂದೇ ಅಂತ. ಅದೇ ವಸ್ತುತಃ ಈ ಆಕ್ಷೇಪ ಸರಿ ಇಲ್ಲ. ಯಾಕೆ? ಜೀವ ಬ್ರಹ್ಮ ಬೇರೆ ಅಲ್ಲದೆ ಇರಬಹುದು ನಿಮ್ಮ ಪಕ್ಷದಲ್ಲಿ. ನಮ್ಮ ಸಿದ್ಧಾಂತದಲ್ಲಂತೂ ಖಂಡಿತ ಒಪ್ಪಿಲ್ಲ. ಅವರ ಪಕ್ಷವನ್ನು ಇಟ್ಕೊಂಡು ಜೀವ ಬ್ರಹ್ಮ ಒಂದೇ ಅಂತಿದ್ರು, ಜೀವನಿಗೆ ಮಾತ್ರ ಯಾಕೆ ದುಃಖ? ಯಾಕೆ ಅಂದ್ರೆ ಅವಿದ್ಯೆ ಇದೆ. ಅವಿದ್ಯೆಯಿಂದಾಗಿ ಆ ಜೀವ ತಾನು ಕರ್ಮಗಳನ್ನ ಮಾಡ್ತಾನೆ, ದುಃಖವನ್ನ ಅನುಭವಿಸ್ತಾನೆ. ಆದ್ರೆ ದೇವರಿಗೆ ಹೀಗಿಲ್ಲ. ಅದರಿಂದ ಹಿಂದಕ್ಕೆ ಅದಕ್ಕೆ ಉತ್ತರ ಕೊಟ್ಟಾದ್ಮೇಲೆ ಮತ್ತೆ ಈ ಶ್ಲೋಕ ಅದೇ ವಿಷಯವನ್ನು ತಿಳಿಸ್ಲಿಕ್ಕೆ ಹೇಳೋದು ಬೇಕಾಗಿಲ್ಲ. ಕೆಲವರು ಅರ್ಥ ಮಾಡಿದ್ರು, ಇಲ್ಲ, ಎಲ್ಲಾ ಜೀವರ ಶರೀರದ ಒಳಗಡೆ ಭಗವಂತ ಇರ್ತಾನೆ. ಹೇಗಿರ್ತಾನೆ ಅಂದ್ರೆ ಅಂತರ್ಯಾಮಿಯಾಗಿ ಇರ್ತಾನೆ, ಎಲ್ಲರನ್ನು ಪ್ರೇರಣೆ ಮಾಡ್ಲಿಕ್ಕೆ ಅಂತ ಹೇಳಿ ಪ್ರತಿಯೊಬ್ಬರ ಹೃದಯದ ಒಳಗಡೆ ಇರ್ತಾನೆ. ಆದ್ರೆ ಅಂಥ ಭಗವಂತ ಇದ್ರು ಜೀವರಿಗೆ ಯಾಕೆ ಇಷ್ಟೊಂದು ಕಷ್ಟ ಅಂತ ಪ್ರಶ್ನೆ ಮಾಡ್ಕೊಂಡ್ರು. ಇದು ವಿದುರನ ಪ್ರಶ್ನೆ. ಅದಕ್ಕೆ ಕರ್ಮಭೀಹಿ ಅಂತ ಉತ್ತರ ಕೊಟ್ರು. ಅದಲ್ಲ, ಅದು ಭಗವಂತ ಇರೋದ್ ಯಾಕೆ ಅಂದ್ರೆ ಜೀವರ ಜೊತೆಗೆ ತಾನು ಜೀವರನ್ನ ಸುಖವಾಗಿ ಇಡ್ಬೇಕು ಅಂತ ಉದ್ದೇಶ ಇಲ್ಲ ಅವನಿಗೆ. ಹಾಗಂತ ದುಃಖ ಕೊಡ್ಬೇಕು ಅಂತಾನೂ ಉದ್ದೇಶ ಇಲ್ಲ. ಆದ್ರೆ ಜೀವ ತಾನು ಏನೇನ್ ಕರ್ಮ ಮಾಡ್ತಾನೆ ಆ ಕರ್ಮಕ್ಕನುಗುಣವಾಗಿ ಅವನಿಗೆ ಫಲ ಸಿಗ್ಲಿ ಅನ್ನೋ ದೃಷ್ಟಿಯಿಂದ ದೇವರು ಜೀವನ ಜೊತೆಗೆ ಇರ್ತಾನೆ ಅಂತ ಹೀಗೆ ಈ ವಿಷಯವನ್ನು ತಿಳಿಸ್ತಾನೆ. ಇದು ವಿದುರರ ಪ್ರಶ್ನೆ ಆಗಿತ್ತು. ಆದ್ರಿಂದ ಭಗವಂತ ಅಂತರ್ಯಾಮಿಗೆ ಇದ್ದೇ ಇರ್ತಾನಲ್ವಾ ಅಂತ ವಿದುರರ ಪ್ರಶ್ನೆ ಅಂತ. ಒಬ್ಬೊಬ್ರು ವಿದುರರು ಕೇಳಿದ ಪ್ರಶ್ನೆಯನ್ನ ಬೇರೆ ಬೇರೆ ತರ ಅರ್ಥ ಮಾಡ್ಕೊಂಡಿದ್ದಾರೆ. ಆಚಾರ್ಯರು ಹೇಳ್ತಾರೆ, ಭಗವಂತ ಯಾಕೆ ಜೀವರ ಜೊತೆಗಿದ್ರು ದುಃಖ ಅನುಭವಿಸ್ತಾ ಇಲ್ಲ ಅಂದ್ರೆ ದುರ್ಭಗ ಕ್ಲೇಶ ಶರೀರಸ್ಥತ್ವ ತಸ್ಯಾಭಿಭಾವ್ಯಂ. ದೌರ್ಭಾಗ್ಯಶಾಲಿಗಳು ಯಾರು? ಜೀವರು.
ಆ ಜೀವನ ಶರೀರದಲ್ಲಿ ಇದ್ಮೇಲೆ ಅವನಿಗೂ ಆಗ್ಬೇಕಲ್ವಾ, ಅಂದ್ರೆ ನಚ ತದ್ಯುಜ್ಯತೆ, ದೇವರಿಗೆ ಮಾತ್ರ ಎಂದಿಗೂ ಇಲ್ಲ. ಯಾಕೆ? ವೇದಾದಿ ಪ್ರಮಾಣಗಳಿದೆ. ಪ್ರಮಾಣ ಏನ್ ಹೇಳ್ತಾ ಇದೆ? ವೇದ ಏನ್ ಹೇಳ್ತಾ ಇದೆ? ಜೀವನ ಜೊತೆಗಿದ್ರೂ ಭಗವಂತ ಯಾವತ್ತೂ ಸರ್ಗೋದಿಲ್ಲ, ಅವ್ನಿಗೆ ಯಾವತ್ತೂ ದುಃಖ ಆಗೋದಿಲ್ಲ ಅಂತ. ಅಲ್ಲ, ಅದೇ ಯಾಕೆ ನಮ್ ಪ್ರಶ್ನೆ ಅಂದ್ರೆ ಅದನ್ನ ಮುಂದೆ ಬಿಡಿಸ್ತಾ ಹೋಗ್ತಾರೆ. ಹೇಗೆ ಅಂತ ಅದನ್ನ ನೋಡೋಣ ಮುಂದೆ. 7ನೇ ಶ್ಲೋಕ. ಏತಸ್ಮಿನ್ ಮೇ ಮನೋ ವಿದ್ವನ್ ವಿದ್ಯತೆ ಜ್ಞಾನ ಸಂಕಟೇ ತನ್ನಃ ಪರಾಣುದ ವಿಭೋ ಕಶ್ಮಲಂ ಮಾನಸಂ ಮಹತ್. ಈ ಶ್ಲೋಕ ಹೊರಡೋ ಮುಂಚೆ ಒಂದು ವಿಷಯ ತಿಳಿಸ್ತಾರೆ. ವಿದುರರು ತಾವು ಏನು ಸಂಶಯ ವ್ಯಕ್ತಪಡಿಸಿದ್ರಲ್ಲ ಮೈತ್ರೇಯರ ಬಳಿ, ವಸ್ತುತಃ ಆ ಸಂಶಯ ತಾನಾಗೆ ಸಡಿಲ ಆಗ್ಬೇಕಾಗಿತ್ತು. ಆದ್ರೆ ಜ್ಞಾನ ಚೆನ್ನಾಗಿಲ್ಲ, ಸರಿಯಾಗಿ ದೃಢ ಆಗಿಲ್ಲ. ಹಾಗಾಗಿ ಆ ಸಂಶಯ ಹೋಗ್ತಾ ಇಲ್ಲ, ಕಲ್ಲಿನ ತರ ಆಗ್ಬಿಟ್ಟಿದೆ. ಕಲ್ಲಿನ ತರ ಇರೋದನ್ನ ಪುಡಿ ಪುಡಿ ಮಾಡ್ಬೇಕು ಅಂದ್ರೆ ಅದಕ್ಕೆ ಇನ್ನೊಬ್ರು ಬೇಕು. ನಮ್ ಕೈಲಿ ಕಲ್ಲನ್ನು ಮುರಿಲಿಕ್ಕೆ ಆಗಲ್ಲ ಅಂದ್ರೆ ಇನ್ನೊಬ್ರು ಬಂದು ಮುರಿಬೇಕು. ಅದಕ್ಕೆ ಮೈತ್ರೇಯರ ಹತ್ರ ಕೇಳ್ತಾ ಇದಾರೆ, ಅದು ಸುಮ್ನೆ ನನಗೆ ಸಂದೇಹ ಬರ್ಲಿಲ್ಲ, ಇದು ಕಾರಣ ಇದೆ ಸಂಶಯ ಬರ್ಲಿಕ್ಕೆ. ಈಗ ಸಂದೇಹ ನಮ್ಗಿರತ್ತೆ ಕೆಲಸದಲ್ಲಿ, ಏನೂ ಗೊತ್ತಿರಲ್ಲ, ಹಾಗೆ ಸಂದೇಹ ಇರತ್ತೆ. ಅದ್ ನಮ್ ಸ್ವಕಪೋಲ ಕಲ್ಪನೆ ಅಂತ ಅನಿಸ್ಕೊಳುತ್ತೆ. ಯಾಕಂದ್ರೆ ನಮಗೆ ಅದ್ ಅನ್ಸಿದ್ದು ನಾವೇ ಕೇಳ್ತಾ ಇದೀವಿ, ಅದಕ್ಕೇನು ಆಧಾರ ಇಲ್ಲ. ಅದೇ ಪ್ರಮಾಣಗಳ ಆಧಾರದ ಮೇಲೆ ಶಾಸ್ತ್ರಗಳ ಅಧ್ಯಯನ ಮಾಡಿ ಆಮೇಲೆ ಮಾಡೋ ಪ್ರಶ್ನೆಗೂ ಸುಮ್ನೆ ಮಾಡೋ ಪ್ರಶ್ನೆಗೂ ತುಂಬಾ ವ್ಯತ್ಯಾಸ ಇದೆ. ಅದ್ರಲ್ಲಿ ವಿದುರರು ತುಂಬಾ ತಿಳ್ಕೊಂಡಿರುವಂತಹ ವಿದುರರು ಪ್ರಶ್ನೆ ಮಾಡ್ತಾ ಇರೋದು ಶಾಸ್ತ್ರದ ಹಿನ್ನೆಲೆಯಲ್ಲಿ ಅನೇಕ ಕಾರಣಗಳನ್ನ ಕೊಟ್ಟು, ನನಗೆ ಕಲ್ಲಿನ ತರ ಆಗ್ಬಿಡಿದೆ ಸಂಶಯ, ಇದನ್ನ ದಯವಿಟ್ಟು ಪರಿಹರಿಸಿ, ನನ್ನ ಮನಸ್ಸು ಬಹಳ ದುಃಖದಲ್ಲಿದೆ ಅಂತ ಹೇಳ್ತಾರೆ ಈ ಶ್ಲೋಕದಲ್ಲಿ. ಏತಸ್ಮಿನ್ ಮೇ ಮನೋ ವಿದ್ವನ್, ಬ್ರಹ್ಮಜ್ಞಾನಿಗಳೇ. ಇಲ್ಲಿ ವಿದ್ವನ್ ಅಂತ ಒಂದು ಶಬ್ದ, ವಸ್ತುತಃ ಬ್ರಹ್ಮನ್ ಅಂತ ಒಂದು ಶಬ್ದ ಇದೆ. ಎಲ್ಲ ವ್ಯಾಖ್ಯಾನದಲ್ಲಿ ಬ್ರಹ್ಮನ್ ಅಂತ ಶಬ್ದ ತಗೊಳ್ಬೇಕು, ಆ ರೀತಿ ಇಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ವಸ್ತುತಃ ನೇರವಾಗಿ ಬ್ರಹ್ಮನ್ ಅನ್ನೋ ಶಬ್ದ ಬಳಸಿಲ್ಲ, ಅದು ಪಾಠ ಇದೆ. ಹೇ ಬ್ರಹ್ಮನ್ ಅಂತ. ಏತಸ್ಮಿನ್ ಮೇ ಮನೋ ಬ್ರಹ್ಮನ್, ಎಲೆ ಬ್ರಹ್ಮಜ್ಞಾನಿಗಳೇ, ಈ ಮನಸ್ಸಿನ ಸಂಕಟ ಏನು ಅಂತ ನಾನು ಹೇಳಿ, ತುಂಬಾ ದುಃಖದಲ್ಲಿದ್ದೀನಿ. ಯಾಕೆ? ನನಗೆ ಜ್ಞಾನ ನಿಶ್ಚಯವಾಗಿ ಬರ್ಲಿಲ್ಲ, ಡೌಟ್ ಬಂದ್ಬಿಡ್ತು. ಆಗ ನನ್ನ ಮನಸ್ಸು ಉತ್ತರ ಸಿಗದೇನೆ ಕಷ್ಟಪಡ್ತಾ ಇದೆ. ಆದ್ರಿಂದ ವಿಭೋ ಸಮರ್ಥರೇ, ಮೈತ್ರೇಯರೇ, ನೀವು ಈ ನನ್ನ ಮನಸ್ಸಿನ ದೊಡ್ಡ ವ್ಯಾಮೋಹ ಏನಿದೆ ಅದನ್ನ ದಯವಿಟ್ಟು ಹೋಗಲಾಡಿಸಿ. ಪರಾಣುದ ಅಂದ್ರೆ ಹೋಗ್ಸಿ ಅಂತ ಅರ್ಥ. ಅದು ಮಹತ್ ಕಶ್ಮಲ, ದೊಡ್ಡ ಕೊಳೆ ಸೇರ್ಕೊಂಡ್ಬಿಟ್ಟಿದೆ ಮನಸ್ಸಿನಲ್ಲಿ. ಏನ್ ಮಾಡೋದು? ಇಷ್ಟು ಗೊತ್ತಿದ್ರು ಮತ್ತೆ ಈ ಸಂಶಯಗಳು ಬರ್ತಾ ಇದೆ, ಇದಕ್ಕೆ ಪರಿಹಾರ ಕೊಡಿ. ಜ್ಞಾನ ಸಂಕಟ ಅಂತ ಹೇಳ್ತಾರೆ. ಜ್ಞಾನ ಸಂಕಟ ಅಂತಂದ್ರೆ ಜ್ಞಾನವೇ ಕೆಲವು ಸಲ ತೊಂದರೆ ಕೊಡತ್ತಂತೆ. ಕೆಲವು ಸಲ ಏನಾಗತ್ತೆ, ಏನೋ ಗೊತ್ತಿಲ್ಲದೆ ಅದನ್ನ ವಾಸಿ, ಗೊತ್ತಾ ಏನೋ ಚೆನ್ನಾಗಿ ತಿಳಿತಾ ಹೋದ್ರೆ ಇನ್ನೂ ಸಂಕಟ ಜಾಸ್ತಿ ಆಗ್ಲಿಕ್ಕೆ ಹೋಗುತ್ತೆ. ಯಾಕೆ? ಅದು ಒಂದ್ ಹಂತಕ್ಕೆ ಚೆನ್ನಾಗಿರುತ್ತೆ, ಕೊನೆಗೆ ಹೋಗ್ತಾ ನಿಶ್ಚಯನೇ ಆಗಲ್ಲ, ಇನ್ನು ಡೌಟ್ ಜಾಸ್ತಿ ಬರ್ಲಿಕ್ಕೆ ಶುರು ಆಗುತ್ತೆ. ಹೌದಾ, ಹೀಗೆ ಯಾಕೆ ಅಂತ ಸಂಶಯ ಬರ್ಲಿಕ್ಕೆ. ಆ ತರ ಇವ್ರಿಗೂ ಆಯ್ತು. ಅದ್ರ ವಸ್ತುತಃ ವಿದುರರಿಗೆ ಆ ರೀತಿ ಇರ್ಲಿಲ್ವಂತೆ. ಅದನ್ನ ಇಲ್ಲಿ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ವಿಜಯಧ್ವಜ ತೀರ್ಥರು. ಈ ಸಜ್ಜನರು ಹೇಗಿರ್ತಾರೆ ಅಂದ್ರೆ, ತಮ್ಮದಿರೋ ಸ್ವಲ್ಪ ದೋಷನು ದೊಡ್ಡ ದೋಷ ಅಂತ ಅನ್ಕೊಂಡು ಇನ್ನೊಬ್ರು ಮುಂದೆ ಹೇಳ್ತಾ ಇರ್ತಾರಂತೆ. ಇನ್ನೊಬ್ರಿಗೆ ದೊಡ್ಡದು ಅನ್ಸೋದೇ ಇಲ್ಲ. ಈಗ ಜಗತ್ನಲ್ಲಿ ಏನೇನೋ ಅಪರಾಧ ಮಾಡಿದವ್ರು ಇದ್ದಾರೆ. ಯಾವ್ದೋ ಒಂದು ಚಿಕ್ಕ ಪುಟ್ಟ ಅಪರಾಧ ಮಾಡಿದಾರ ಅನ್ಕೊಳ್ತಾರೆ, ಅಯ್ಯೋ ನಾನು ಒಬ್ರನ್ನ ಬೈದು ಬಿಟ್ಟೆ ಅಂತ ಒಬ್ಬ ಅಳ್ತಾ ಕೂತಿರ್ತಾರೆ ಅಂತ ಇಟ್ಕೊಳ್ಳಿ. ಒಬ್ಬ ಬೈಯೋದಕ್ಕೆ ಯಾಕೆ ಇಷ್ಟೊಂದು ಅಳ್ಬೇಕು? ಜಗತ್ನಲ್ಲಿ ಏನೇನೋ ಅಪರಾಧ ಮಾಡಿದವ್ರು ಸಾಕಷ್ಟು ಜನ ಇದೆ. ಅದ್ರಲ್ಲಿ ಇವನೊಬ್ಬ ಒಂದ್ಸರಿ ಯಾರನೋ ಇವನ್ ಬೈದಿದ್ದಕ್ಕೆ, ಇವನ್ ಬೈಸ್ಕೊಂಡಿದ್ದು ಅಲ್ಲ, ಇವನ್ ಇನ್ನೊಬ್ರನ್ನ ಬೈದಿದ್ದಕ್ಕೆ ಇಷ್ಟೊಂದ್ ಯಾಕೆ ಅಳ್ತಾ ಇದೆಯಾ, ಇವ ಮೂರ್ಖ ಇವನು ಅಂತ ಅನ್ಕೊಳ್ತಾರೆ ಜನ ಅಷ್ಟೇ. ಅಂದ್ರೆ ಸಜ್ಜನರಾದವ್ರು ಏನಂದ್ರೆ ಚಿಕ್ಕ ದೋಷನೂ ಇರಬಾರ್ದು ಅಂತ ಬಯಸ್ತಾರೆ. ಹಾಗಾಗಿ ಅದೇನೋ ದೊಡ್ಡದು ಅಂತ ಭಾವಿಸ್ತಾರೆ. ಅಯ್ಯೋ ಏನೋ ನಾನು ಕಳ್ಕೊಂಡ್ಬಿಟ್ಟೆ, ಎಲ್ಲ ಚೆನ್ನಾಗೇ ಮಾಡ್ತಾ ಇರ್ತಾರೆ, ಏನೋ ಒಂದು ಆಚೆ ಈಚೆ ತಪ್ಪಾಗತ್ತೆ, ಅದಕ್ಕೆ ಏನೋ ಜೀವನದ ದೊಡ್ಡ ಕಲ್ಬಂಡೆ ತಲೆ ಮೇಲೆ ಹಾಕೊಂಡಂಗ್ ಮಾತಾಡ್ತಾ ಇರ್ತಾರೆ. ಹಾಗೆ ವಿದುರರು ಕೂಡ ನಿಜವಾಗಿ ಅವರೇನು
ಇಷ್ಟೊಂದು ದೋಷಗಳನ್ನು ತುಂಬಿಕೊಂಡಿಲ್ಲ ಮನಸ್ಸಿನಲ್ಲಿ. ಅವರ ಮನಸ್ಸು ಶುದ್ಧನೇ, ಆದ್ರೆ ಅವ್ರಿಗಿರೋ ಒಂದು ಸ್ವಲ್ಪ ಸಂಶಯನೋ ಏನೋ ಒಂದು ದೊಡ್ಡ ಸಂಶಯ ಅನ್ನೋ ತರ ಅವ್ರಿಗೆ ಅನಿಸ್ತಾ ಇದೆ. ಹಾಗಾಗಿ ಅವ್ರು ಕೇಳ್ತಾ ಇದ್ದಾರೆ. ಆದ್ರಿಂದಲೇ ಏನ್ ತಿಳಿಸಿದ್ರು ಅಂದ್ರೆ ಬುದ್ಧಿ ಇಲ್ಲಿಲ್ಲ, ಮನಸ್ಸಿನಲ್ಲಿರೋದು. ಮನಸ್ಸಿಗೆ ಸಹಜ, ಮನಸ್ಸಲ್ಲಿ ದೋಷಗಳಿರುತ್ತೆ. ರಾಗ, ದ್ವೇಷ, ಅಸೂಯೆ ಎಲ್ಲ ಮನಸ್ಸಿನಲ್ಲಿ, ಬುದ್ಧಿಲಿ ಇರಬಾರ್ದಷ್ಟೇ. ಅವ್ರ ಬುದ್ಧಿಲಿ ಹಾಗಿಲ್ಲ, ಆದ್ರೆ ಮನಸ್ಸಿನಲ್ಲಿರೋದನ್ನ ಬುದ್ಧಿಲಿರೋ ತರ ಅವ್ರು ವರ್ತಿಸ್ತಾ ಇದ್ದಾರೆ ಅಷ್ಟೇ. ಅದನ್ನ ದಯವಿಟ್ಟು ಪರಿಹರಿಸಿ. ಸರಿ, ಅದಕ್ಕೆ ಪರಿಹಾರವನ್ನ ಕೊಡ್ತಾರೆ. ಅಲ್ಲಿ ಶುಕಾಚಾರ್ಯರು ಈಗ ಉತ್ತರ ಹೇಳ್ತಾರೆ. ಯಾವ್ದಕ್ಕೆ? ಮೈತ್ರೇಯರು ಅವತ್ತಿನ ದಿವಸ ವಿದುರರ ಪ್ರಶ್ನೆಗೆ ಏನ್ ಉತ್ತರ ಕೊಟ್ರು, ಅವಾಗ ಅವರ ಭಾವನೆ ಹೇಗಿತ್ತು ಪ್ರಶ್ನೆ ಕೇಳಿದಾಗ, ಅದನ್ನೆಲ್ಲ ಈಗ ಶುಕಾಚಾರ್ಯರು ಇಲ್ಲಿ ವರ್ಣಿಸ್ತಾ ಇದ್ದಾರೆ. 8ನೇ ಶ್ಲೋಕ. ಸಯಿತ್ಥಂ ಚೋದಿತ ಕ್ಷತ್ರ ಇದೇನಂದ್ರೆ ಕ್ಷ ಅಂತ ಬರುತ್ತಲ್ಲ, ಕ್ಷ ಅಂತ ಬಂದಾಗ ವಸ್ತುತಃ ಚೋದಿತ ಕ್ಷತ್ರ ಅಂತ ಪೂರ್ತಿ ವಿಸರ್ಗ ಹೇಳ್ಬೇಕು ಅಂತ ಇದೆ. ಅದು ಹೇಳಿದ್ರೆ ಬಹಳ ಉತ್ತಮ. ನಾವ್ ಯಾವಾಗ ಅದು ಕ್ಷ ಅನ್ನೋ ಅಕ್ಷರ ಮುಂದ್ ಬಂದ್ರೆ ವಿಸರ್ಗ ಹಿಂದೆ ಇದ್ರೆ ಆಗ ಚೋದಿತ ಕ್ಷತ್ರ ಅಂತಾನೆ ಹೇಳ್ಬೇಕು. ಅನುಕೂಲಕ್ಕೆ ಹಾಗೆ ಹೇಳ್ಬೇಕು. ತತ್ವ ಜಿಜ್ಞಾಸುನಾ ಮುನಿಹಿ ಪ್ರತ್ಯಾಹ ಭಗವತ್ ಚಿತ್ತಃ ಸ್ಮಯನ್ ನಿವಗತ ಸ್ಮಯಃ. ಅಂತೂ ಈ ತತ್ವ ತಿಳಿಬೇಕು ಅಂತ ಹೇಳಿ ವಿದುರರು ಕ್ಷತ್ರ ಅಂತ ಬರೆದ. ಕ್ಷತ್ರ ಅಂದ್ರೆ ವಿದುರರು, ಕ್ಷತ್ರ. ವಿದುರರು ತಾವು ಪ್ರಶ್ನೆ ಮಾಡಿದ್ದಾರೆ. ಯಾರಿಗೆ? ಮೈತ್ರೇಯರಿಗೆ. ಮೈತ್ರೇಯರು ಆಗ ಯಾವುದೇ ಒಂದು ಅಹಂಕಾರ ಇಲ್ದೇನೆ ಬಹಳ ಮಂದಹಾಸ ಬೀರ್ತಾ ದೇವರಲ್ಲೇ ಮನಸ್ಸನ್ನು ಇಡ್ತಾ ಅವರಿಗೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಯಾರು? ಮೈತ್ರೇಯರು. ಈ ಸಂದರ್ಭದಲ್ಲಿ ಒಂದು ಗತಸ್ಮಯ ಅಂತ ಒಂದು ಶಬ್ದ ಕೊಟ್ಟಿದ್ದಾರೆ. ಗತಸ್ಮಯ. ಸ್ಮಯ ಅನ್ನೋ ಶಬ್ದಕ್ಕೆ ಅಹಂಕಾರ ಅಂತ ಅರ್ಥ. ಗತಸ್ಮಯ ಅಂದ್ರೆ ಅಹಂಕಾರ ಇಲ್ಲದೆ ಅಂತ ಅರ್ಥ. ಮುಂದಕ್ಕೆ ಇನ್ನೊಂದು ಶಬ್ದ ಬಂತು, ಸ್ಮಯನ್ ಅಂತ ಬಂತು. ಹಿಂದೆ ಅಹಂಕಾರ ಇಲ್ಲ ಅಂತ ಮಾತಾಡ್ತಾರೆ ಮೈತ್ರೇಯರಿಗೆ, ಮುಂದೆ ಸ್ಮಯನ್ ನೀವ ಸ್ವಲ್ಪ ಅಹಂಕಾರದಿಂದಲೇ ಮಾತಾಡಿದ್ರು ಅನ್ನೋ ತರ ಬರ್ತಾ ಇದೆ. ಅದೇ ಇದಕ್ಕೆ ಏನ್ ಅರ್ಥ? ಅಹಂಕಾರ ಇಲ್ಲ ಅಂತ ಹೇಳ್ತಾರೆ. ಈಗ ನೋಡಿದ್ರೆ ಅಹಂಕಾರ ಇದ್ದಂತೆ ಮಾತಾಡಿದ್ರು ಅಂತಾರೆ. ಪರಸ್ಪರ ವಿರುದ್ಧ ಅಲ್ವಾ ಭಾಗವತದ ಮಾತುಗಳಿಗೆ? ಅಂದ್ರೆ ಅದು ಇಲ್ಲಿ ಇವ ಅನ್ನೋ ಶಬ್ದ ಬಂತಲ್ಲ, ಅಹಂಕಾರಗೊಂಡವನಂತೆ ಮೈತ್ರೇಯರು ಮಾತಾಡ್ತಾರೆ ಅಂತ ಅಂದ್ರೆ ಅಭಿಪ್ರಾಯ. ಇದು ಹೇಗಾಯ್ತಂದ್ರೆ, ಈ ಕೆಲವು ಸಲ ನಗ್ತಾರಲ್ಲ, ಮಂದಹಾಸ ಬೀಳ್ತಾರಲ್ಲ, ಅದು ಅಹಂಕಾರದ ಒಂದು ದ್ಯೋತಕ ಅಲ್ಲ. ಅವ್ರ ಅಹಂಕಾರದಿಂದ ಹಾಗೆ ನಗ್ತಾ ಇರೋದಲ್ಲ. ಕೆಲವ್ರು ನೋಡ್ದಾಗ ಹಾಗ ಅನ್ಸತ್ತೆ, ತುಂಬಾ ತಿಳ್ಕೊಂಡಿದ್ದಾರೆ, ಅದನ್ನ ನಗ್ತಾ ಇದ್ರೆ ಮಂದಹಾಸದಿಂದ ಅಹಂಕಾರದಿಂದ ನಗ್ತಾ ಇದ್ದಾರೆ ಅಂತ. ಆ ತರ ಮೈತ್ರೇಯರಿಗೂ ಹಾಗೆ ಅನ್ನಿಸ್ತಾ ಇದೆ. ವಸ್ತುತಃ ಹಾಗಲ್ಲ. ಮೈತ್ರೇಯರು ಯಾಕೆ ನಗ್ತಾ ಇದ್ದಾರೆ ಈಗ ಅಂದ್ರೆ, ಅಲ್ಪಂ ಹಾಸಂ ಕುರುವನ್ ಕಥಮಯಂ ಅಪರೋಕ್ಷ ಜ್ಞಾನಿ. ಚಿಕ್ಕ ನಗುವನ್ನ ಬೀರ್ತಾ ಏನ್ ತೋರಿಸ್ತಾ ಇದ್ದಾರೆ ಅಂದ್ರೆ, ಇಲ್ಲ ವಿದುರರು ಕೇಳ್ತಾ ಇರೋರು ನನ್ನನ್ನು ಸಾಮಾನ್ಯರಲ್ಲ, ಇವ್ರು ತುಂಬಾ ತಿಳ್ಕೊಂಡಿರೋರು ವಿದುರರು, ಅಪರೋಕ್ಷ ಜ್ಞಾನಿಗಳು ವಿದುರರು, ಎಲ್ಲ ಗೊತ್ತಿದೆ, ನಿಶ್ಚಯ ಇದೆ. ಆದ್ರೂ ಈ ತರದ ಪ್ರಶ್ನೆ ನನ್ನ ಹತ್ರ ಕೇಳ್ತಾರಲ್ಲ, ಇವ್ರಿಗೆ ಏನ್ ಹೇಳ್ಬೇಕು ನಗ್ತಾ ಇದಾರಂತೆ. ಯಾರೋ ಮೈತ್ರೇಯರು. ಮೈತ್ರೇಯರಿಗೂ ಗೊತ್ತಿದೆ ವಿದುರರು ಎಂಥ ದೊಡ್ಡ ಜ್ಞಾನಿ ಅಂತ. ಅಷ್ಟ್ ದೊಡ್ಡ ಜ್ಞಾನಿ ಆದ್ರೂ ಎಲ್ಲಾ ಗೊತ್ತಿದ್ರು ಯಾಕೆ ಈ ತರ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ನಗ್ತಾ ಇದ್ದಾರೆ. ಅದು ಸ್ವಪ್ರೌಢಿಂ ದರ್ಶಯನ್ನಾಹ, ಆ ನಗುವಿನಲ್ಲೇ ತೋರಿಸ್ತಾ ಇದ್ದಾರೆ, ನಿಮ್ಗೇನ್ ಹೇಳೋದು, ಯಾಕೆ ಈ ತರ ಕೇಳ್ತೀರಿ ಅಂತ ಅನ್ನೋ ತರ ಅವರ ಆ ಮಂದಹಾಸವನ್ನ ಬೀರ್ತಾ ಹೇಳ್ತಾ ಇರೋದಷ್ಟೇ. ಅದು ಅಹಂಕಾರದಿಂದ ನಕ್ಕಿದ್ದಲ್ಲ ಅಂತ. ಯಾಕೆಂದ್ರೆ ಇದು ಇವ ಅನ್ನೋ ಶಬ್ದ ಬರುತ್ತಲ್ಲ, ಇವ ಅನ್ನೋ ಶಬ್ದ ಬಂದ್ರೆ ಅದಕ್ಕೇನರ್ಥ? ಸ್ವಲ್ಪ ಅಂತ ಅರ್ಥ. ಅಂದ್ರೆ ಅಹಂಕಾರದಂತೆ ಅನ್ಸತ್ತೆ, ಅದ್ರ ವಸ್ತುದ ಅಲ್ಲ, ಅದು ಅಪಹಾಸ ಅಷ್ಟೇ ಅಂತ ಅರ್ಥ. ಅದ್ ಹೇಗೆಂದ್ರೆ ದಶರಾತ್ರೈಹಿ ಭುಕ್ತಮಿವ ಅಂತ ಒಂದು ವಾಕ್ಯ ಪ್ರಯೋಗ ಇದೆ. ಅದನ್ನ ಇಲ್ಲಿ ಬಿಡಿಸ್ತಾರೆ ಟಿಪ್ಪಣಿಯಲ್ಲೆಲ್ಲ. ಅದ್ರ ಮುಂದೆ ವಾಕ್ಯನೂ ಕೊಟ್ಟಿದ್ದಾರೆ. ದಶರಾತ್ರೈರ್ ಭುಕ್ತಮಿವ ನ ಸಮ್ಯಕ್ ಸ್ವಲ್ಪ ಭೋಜನಾತ್ ಅಂತ. ಏನೋ ಒಂದು 10 ರಾತ್ರಿ ತಿಂದ್ಬಿಟ್ಟಿರೋ ಒಂಥರ ಇದ್ದಾನೆ ಇವನು ಅಂತ. ವಸ್ತುತಃ 10 ರಾತ್ರಿ ತಿಂದಿರೋ ಒಂಥರ ಇದ್ದಾನೆ ಅಂತಲ್ಲ, ಅವನು ಏನೋ 10 ರಾತ್ರಿ ಬಿಟ್ಟೇ ಬಿಟ್ಟಿದ್ದಾನೆ ಊಟ ಅನ್ನೋ ತರ ಇವನು ತಿಂತಾ ಇದ್ದಾನೆ ಈಗ ಅಂತ. ಪಾಪ ತಿಂದಿದ್ದು ಕಡಿಮೆನೆ. ಕೆಲವು ಸಲ ಹೀಗೂ ಅರ್ಥ ಮಾಡ್ತಾರೆ, 10 ರಾತ್ರಿ ತಿನ್ಬಿಟ್ಟಿದಾನೇನೋ,
ಅದಕ್ಕೆ ತಿನ್ನೋದೆಲ್ಲ ಸ್ವಲ್ಪ ಸ್ವಲ್ಪ ತಿಂತಾ ಇದ್ದಾನೆ ಅಂತ. ಅದನ್ನ ದಶರಾತ್ರಿ ಭುಕ್ತಮಿವ ಅಂತ ಹೇಳ್ತಾರೆ. ಹತ್ರಾತ್ರಿನೂ ಸ್ವಲ್ಪನೇ ತಿಂದಿದ್ದ ಅವನು ಅಷ್ಟೇ, ಅದೇನಿಲ್ಲ. ಆದ್ರೆ ಈಗ ಸ್ವಲ್ಪ ತಿನ್ನೋದ್ ನೋಡಿದ್ರೆ ಏನ್ ಅನ್ಸತ್ತೆ ಅಂದ್ರೆ ಏನೋ ಹತ್ರಾತ್ರಿ ತಿನ್ನೋನ್ ತರ ಕಾಣ್ತಾನೆ ಅಂತ. ಆ ತರ ವ್ಯವಹಾರ ಮಾಡ್ತಾರೆ. ದಶರಾತ್ರಿ ಭುಕ್ತಂ ಇವ ನ ಸಮ್ಯಕ್ ಸ್ವಲ್ಪ ಭೋಜನಾತ್, ಸ್ವಲ್ಪ ಭೋಜನಾತ್ ಸ್ವಲ್ಪನೇ ತಿನ್ನೋದ್ರಿಂದ ನ ಸಮ್ಯಕ್ ಇವನೇನೋ ಊಟ ಮಾಡೋದು ಸರಿ ಇಲ್ಲ. ಇದ್ ಯಾಕೆ ಅಂದ್ರೆ ಹತ್ರಾತ್ರಿ ಏನೋ ತಿನ್ಬಿಡಿದಾನೆ ಅಂತ ಕಾಣುತ್ತೆ, ಅದಕ್ಕೆ ಇವಾಗ ಸ್ವಲ್ಪ ಕಡಿಮೆ ಮಾಡಿದಾನೆ ಅಂತ. ಈ ತರ ಎಲ್ಲ ಬಳಸುವಂತದ್ದಿದೆ. ಯತ್ರ ಹಿ ದ್ವೈತಮಿವ ಭವತಿ ಅಂತ ಇನ್ನೊಂದು ವೇದ ವಾಕ್ಯನೂ ಇದೆ. ಮಾಯಾವಾದಿಗಳು ತಮ್ಮ ಸಿದ್ಧಾಂತದಲ್ಲಿ, ಅದ್ವೈತ ದರ್ಶನದವರು ಈ ಭೇದ ದ್ವೈತ ಏನಿದೆ ಭೇದವನ್ನು ಒಪ್ಪಲ್ಲ. ಜೀವರಿಗೆ ಜೀವ ಪರಮಾತ್ಮರಿಗೆ ಭೇದ ಒಪ್ಪಲ್ಲ. ಅವರೇನ್ ಹೇಳ್ತಾರೆ, ದ್ವೈತಮಿವ ಅಂತ, ಅದು ಈ ಭೇದ ಇರೋ ತರ ಅಂತ ಅರ್ಥವನ್ನ ಹೇಳ್ತಾರೆ ವೇದ ವಾಕ್ಯಕ್ಕೆ. ಅದನ್ನ ಇವ ಅನ್ನೋ ಶಬ್ದ ಎಲ್ಲೆಲ್ಲ ಬರುತ್ತೆ, ಅದೆಲ್ಲ ಸ್ವಲ್ಪ ಸ್ವಲ್ಪ ಅನ್ನೋ ಅರ್ಥದಲ್ಲಿ ಬರುತ್ತೆ ಅಂತ. ಇದನ್ನ ಎಲ್ಲಿ ಹೇಳಿದ್ದಾರೆ ಅಂದ್ರೆ ನ್ಯಾಯಾಮೃತ ತರಂಗಿಣಿ ಗ್ರಂಥದಲ್ಲಿ ಹೇಳ್ತಾರೆ. ನ್ಯಾಯಾಮೃತ ವ್ಯಾಸರಾಜರ ಗ್ರಂಥ ಏನಿದೆ ಇದಕ್ಕೆ ನ್ಯಾಯಾಮೃತ ತರಂಗಿಣಿ ಅಂತ ಇದೆ ಗ್ರಂಥ. ಆ ನ್ಯಾಯಾಮೃತ ತರಂಗಿಣಿ ಗ್ರಂಥದಲ್ಲಿ ಈ ಇವ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಬಿಡಿಸಿದ್ದಾರೆ, ಅದನ್ನ ಇಲ್ಲಿ ಹಾಕಿದ್ದಾರೆ. ಇನ್ನು ಮುಂದಕ್ಕೆ ಹೋಗೋಣ. 9ನೇ ಶ್ಲೋಕ. 9ನೇ ಶ್ಲೋಕದಲ್ಲಿ ಏನು ಉತ್ತರ ಕೊಡ್ತಾರೆ ಅಂದ್ರೆ, ಈಗ ಭಗವಂತ ಜೀವನ ಜೊತೆಗಿದ್ದಾನೆ ಅವನ ಶರೀರದಲ್ಲಿ, ಹಾಗಾದ್ರೆ ದುಃಖ ಯಾಕೆ ಆಗ್ತಾ ಇಲ್ಲ? ಯಾಕೆ ಅವನು ಅಷ್ಟೊಂದು ಕರ್ಮ ಮಾಡಿದ್ರು ಫಲ ಮಾತ್ರ ಜೀವನಿಗೆ ಯಾಕೆ, ದೇವರಿಗೆ ಯಾಕಿಲ್ಲ ಅಂದ್ರೆ ಅವನ ಮಹಿಮೆನೆ ಅಂತದ್ದು. ದೇವರು ಎಲ್ಲಿ ಬೇಕಾದ್ರೆ ಇರ್ಲಿ, ತನ್ನ ಮಹಿಮೆಯಿಂದ ತಾನು ಹತ್ರಕ್ಕೂ ಅದು ಬರ್ದೇ ಇರೋ ಹಾಗೆ ತಡೆಯುವಂತ ಶಕ್ತಿಯನ್ನು ಹೊಂದಿದ್ದಾನೆ. ಹಾಗಾಗಿ ದೇವರಿಗೆ ಎಂದೆಂದಿಗೂ ದುಃಖ ಇರಲ್ಲ. ಜೀವನ ಜೊತೆಗಿದ್ರು ಅವನಿಗೆ ದುಃಖ ಇರಲ್ಲ. ಅದೊಂದು ಪ್ರಸಿದ್ಧವಾದ ವೇದ ವಾಕ್ಯ ಇದೆ. ಏನಂದ್ರೆ, ಒಂದು ಮರ ಇರುತ್ತೆ, ಮರದಲ್ಲಿ ದ್ವಾಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದು ಅತ್ತಿ ಅನಷ್ಟನ್ ಅನ್ಯೋ ಅಭಿಚಾಕ ಶೀತಿ ಅಂತ ಒಂದು ಪ್ರಸಿದ್ಧ ಮಾತು. ಇದನ್ನು ಸಾಮಾನ್ಯ ದ್ವೈತ ಸಿದ್ಧಾಂತದಲ್ಲಿ ಈ ಭೇದ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ, ಅಂದ್ರೆ ಜೀವ ಬ್ರಹ್ಮ ಬೇರೆ ಅಂತ ಹೇಳಲಿಕ್ಕೆ ಈ ವಾಕ್ಯವನ್ನ ಸದಾ ಹೇಳ್ತಾ ಇರ್ತಾರೆ. 2 ಪಕ್ಷಿಗಳು ಅಂತ ನಮ್ಗೆ ಗೊತ್ತಾಗ್ಬಿಡತ್ತೆ, ದೇವ್ರ ನಾಮದಲ್ಲೂ ಬಂದಿರತ್ತೆ ಈ ವಿಷಯ ಎಲ್ಲ. ಅಲ್ಲಿ ಒಂದು ಮರದಲ್ಲಿ 2 ಹಕ್ಕಿ ಇತ್ತು. ಒಂದ್ ಹಕ್ಕಿ ತಿಂದು ಸಣ್ಣಕ್ಕಿತ್ತು, ಇನ್ನೊಂದ್ ಹಕ್ಕಿ ಏನೂ ತಿನ್ಲಿಲ್ಲ ಆದ್ರೆ ದಪ್ಪಗಿತ್ತು. ಆ ದಪ್ಪ ಹಕ್ಕಿ ಯಾವುದು? ಅದೇ ದೇವರು ಅಂತ. ಅದೇ ದೇವರು ಜೀವನ ಜೊತೆಗಿರ್ಬಹುದು. ಈ ಕರ್ಮಫಲ ಅನುಭವಿಸಿ ಜೀವ ಸಣ್ಣಕ್ಕಾಗ್ಬಿಟ್ಟಿದ್ದಾನೆ. ಅದೇ ಕರ್ಮಫಲ ಸಾರ ಅನುಭವಿಸಿ ಪರಮಾತ್ಮ ಮಾತ್ರ ತಾನು ಸಮೃದ್ಧನಾಗಿದ್ದಾನೆ. ಅವನು ಕರ್ಮಸಾರನೂ ಬೇಕಾಗಿಲ್ಲ. ಕರ್ಮಸಾರ ಅನುಭವಿಸೋದು ಏನರ್ಥ? ಕರ್ಮದ ಒಳಗಡೆ ಇರೋ ತಾನು ತನ್ನ ರೂಪ ಒಂದಾಗೋದು ಅಂತ. ಹಾಗಾಗಿ ಅದನ್ನು ಅನುಭವಿಸಿದಾನೆ ಅಂತೆಲ್ಲ ಇಲ್ಲ. ಹಾಗಾಗಿ ಅವನು ಏನನ್ನೂ ಅನುಭವಿಸಲ್ಲ. ಅನಷ್ಟನ್, ಅವನೇನೋ ತಿಂದಾನೆ, ಹಾಗೆ ಆರಾಮಾಗಿದ್ದಾನೆ. ಆತರ ದೇವರು ಎಲ್ಲೇ ಯಾವುದೇ ಶರೀರದಲ್ಲಿ ಇರ್ಲಿ, ಯಾವ ಸಂದರ್ಭದಲ್ಲೂ ಆ ದೇವರಿಗೆ ದುಃಖ ಅನ್ನೋದಿಲ್ಲ. ಮೈತ್ರೇಯರು ಈಗ ಅದನ್ನು ಉತ್ತರ ಕೊಡ್ತಾ ಹೋಗ್ತಾರೆ. 9ನೇ ಶ್ಲೋಕ. ಸೇಯಂ ಭಗವತೋ ಮಾಯಾ ನ್ಯಾಯಂ ಯೇನ ವಿರುಧ್ಯತೆ ಈಶ್ವರಸ್ಯ ವಿಮುಕ್ತಸ್ಯ ಕಾರ್ಪಣ್ಯಂ ಉತ ಬಂಧನಂ. ಮೈತ್ರೇಯರು ಹೇಳ್ತಾರೆ, ನೀವು ಎಂಥ ಪ್ರಶ್ನೆ ಕೇಳಿದಿರಿ ಅಂದ್ರೆ, ದೇವರು ಈಶ್ವರ ಅಂತ ಅನ್ನಿಸ್ಕೊಳ್ತಾನೆ. ಯಾಕೆ ಅವ್ರಿಗೆ ಈಶ್ವರ ಅಂತ ಕರೆಯೋದು? ಅವ್ರಿಗೊಂದು ದೌರ್ಭಾಗ್ಯ ಯಾವತ್ತಾರ ಜೀವನದಲ್ಲಿ ಬರುತ್ತಾ? ದೌರ್ಭಾಗ್ಯ ಬರೋರ್ಗೆ ಈಶ್ವರ ಅಂತ ಯಾರು ಕರೀತಾರ? ಶ್ರೀಮಂತ ಬಡವ ಅಂತ ಹೇಳುದು. ಶ್ರೀಮಂತ ಆದ್ಮೇಲೆ ಬಡವ ಹೇಗಾಗ್ಲಿಕ್ಕತ್ತೆ? ಇಲ್ಲಾಂದ್ರೆ ಶ್ರೀಮಂತ ಅಂತ ಯಾಕೆ ಕರೀತಾ ಇದೀರಿ? ಶ್ರೀಮಂತನಿಗೂ ಬಡತನ ಇರುತ್ತೆ, ಯಾಕಂದ್ರೆ ಆರೋಗ್ಯ ಸರಿಗಿರಲ್ಲ, ಆರೋಗ್ಯದಲ್ಲಿ ಕಡಿಮೆ ಇರುತ್ತೆ. ಅದು ಬೇಡ, ದುಡ್ಡಿನ ವಿಷಯದಲ್ಲಿ ಶ್ರೀಮಂತ ಅಂತ ಹೇಳ್ತೀವಿ. ಶ್ರೀಮಂತ ಬಡವ ಅಂದ್ರೆ 2 ಶಬ್ದಕ್ಕೆ ಪರಸ್ಪರ ಅರ್ಥ ಇಲ್ಲ. ಶ್ರೀಮಂತ ಅಂದ್ರೆ ಚೆನ್ನಾಗಿ ದುಡ್ಡಿರೋನು, ಬಡವ ಅಂದ್ರೆ ಇರೋ ದುಡ್ಡು ಇಲ್ಲದೆ ಇರೋನು ಅಂತ ಅರ್ಥ. ಹಾಗಾದ್ರೆ ಈಶ್ವರ ಅಂತ ಕರೆಯೋದು ಅದ ಕಾರ್ಪಣ್ಯ ಬರ್ಲಿ ಅಂತ ಅನ್ನೋದು. ದೇವರನ್ನ ಈಶ್ವರ ಅಂತ ಕರೆದು ಎಲ್ಲಾ ಐಶ್ವರ್ಯ ಅವನಲ್ಲಿ ಇದೆ ಅಂತ ಹೇಳಿ, ಹಾಗಾಗಿ ಈಶ್ವರ ಅಂತ ಕರಿಬೇಕು ಅಂತ ಹೇಳಿ ಜೀವರ ಜೊತೆಗೆ ಇರೋ ಒಂದೇ ಒಂದು ಕಾರಣಕ್ಕೆ ಕಾರ್ಪಣ್ಯ, ಅಯ್ಯೋ ದೀನತಾಭಾವ, ಅಯ್ಯೋ ನಂಗೆ ಎಷ್ಟು ಕಷ್ಟ ಅಂತ ಅನುಭವಿಸ್ಬೇಕು ಅವನು. ಹಾಗೇನಿಲ್ಲ, ಒಬ್ಬ ಶ್ರೀಮಂತ ಬಡವನ ಮನೆಗ್ ಬರ್ಬೋದು, ಹಾಗಂತ ಅವ್ನ ಯಾಕೆ ದುಃಖ ಪಡ್ಬೇಕು? ಅವ್ನು ಶ್ರೀಮಂತನಾಗೆ ಇರ್ತಾನೆ, ಬಡವರ ಮನೆಗ್ ಬರ್ತಾನೆ, ಕೂತಿರ್ತಾನೆ, ಹೋಗ್ತಾನೆ ಅಷ್ಟೇ. ಹಾಗಂತ ಹೇಳಿ ಅವನ ಶ್ರೀಮಂತಿಕೆ ಎಲ್ಲೂ ಹೋಗಲ್ಲ. ಅಂತ ಸಾಮಾನ್ಯ ಮನುಷ್ಯನದೇ ಹೀಗೆ ಅಂದ್ರೆ ದೇವರ ಪರಿಸ್ಥಿತಿ ಇದೆ.
ಎಂಥ ಜೀವರ ಜೊತೆಗಿದ್ರು ಅವನ ತರ ಅವನಿಗೆ ಇದ್ದೇ ಇರುತ್ತೆ. ಅಷ್ಟೇ ಅಲ್ಲ, ಪ್ರಕೃತಿ ಬಂಧನ ಅಂತ ಮಾತಾಡ್ತೀರಿ, ದೇವರಿಗೂ ಬಂಧನ ಬರ್ಲಿ ಜೀವರಿಗೆ ತರ ಅಂತ. ದೇವರನ್ನ ನಿತ್ಯ ಮುಕ್ತ ಅಂತ ಕರೀತಾರೆ. ನಿತ್ಯ ಮುಕ್ತಳು ಅಂದ್ರೆ ಲಕ್ಷ್ಮೀ ದೇವಿ ಮತ್ತೆ ದೇವರು ಇಬ್ರು ನಿತ್ಯ ಮುಕ್ತರು ಅಂತ. ಯಾವಾಗ್ಲೂ ಮುಕ್ತಾರೆ ಅವರು. ಅವ್ರಿಗೆ ಕೆಲವು ಕಾಲ ಮೋಕ್ಷದಲ್ಲಿ ಅಸ್ತಿತ್ವ ಇರ್ಲಿಲ್ಲ, ಸಂಸಾರದಲ್ಲಿ ಇದ್ರು, ಆಮೇಲೆ ಅವರು ಸಾಧನೆ ಮಾಡ್ಕೊಂಡು ಮೋಕ್ಷಕ್ಕೆ ಹೋದ್ರು. ಹಾಗಿಲ್ಲ. ದೇವರಿಗೆ ಲಕ್ಷ್ಮೀ ದೇವಿಗೆ ಎಂದಿಗೂ ಹೀಗಿಲ್ಲ. ಲಕ್ಷ್ಮೀ ದೇವಿಗೆ ಇಲ್ಲ ಅಂದ್ರೆ ದೇವರಿಗೆ ಸುತರ ಸಾಧ್ಯವೇ ಇಲ್ಲ. ಆದ್ರಿಂದ ವಿಮುಕ್ತಸ್ಯ ವಿಶೇಷವಾಗಿ ಯಾವಾಗ್ಲೂ ಮುಕ್ತನಾದ ಭಗವಂತನಿಗೆ ಉತ ಸಂಸಾರ ಬಂಧನ ಬರೋದು ಅನ್ನೋದು ವಿರುದ್ಧತೆ, ಇದು ಸರಿಯಿಲ್ಲ. ಈ ರೀತಿ ಹೇಳಿದ್ರೆ ನಿಮ್ಗೆ ಎಷ್ಟೆಷ್ಟು ವೇದವಾಕ್ಯಗಳ ವಿರೋಧ ಬರುತ್ತೆ, ಯುಕ್ತಿಗಳ ವಿರೋಧ ಬರುತ್ತೆ. ಅದನ್ನ ಮಾತಾಡ್ಬೇಡಿ ಹೀಗೆ. ಈ ಉತ್ತರವನ್ನ ಅವರು ಚೆನ್ನಾಗಿ ಕೊಡ್ತಾ ಇದ್ದಾರೆ ಮೈತ್ರೇಯರು. ಏನ ನ್ಯಾಯಂ, ಅನ್ಯಾಯ ಆಗ್ಬಿಡತ್ತೆ. ನ್ಯಾಯ ಇದು. ಏನ್ ನ್ಯಾಯ ಅಂದ್ರೆ, ಏನೂ ದುಃಖದ ಸಂಪರ್ಕ ಇಲ್ಲದೆ ದೇವರು ಜೀವನ ಜೊತೆಗೆ ಯಾವಾಗಲೂ ಇರ್ತಾನೆ. ಯಾಕೆ ಗೊತ್ತಾ? ಇದೇ ಭಗವತೋ ಮಾಯ, ಭಗವಂತನ ಮಾಯ ಮಹಿಮೆ ಅಂದ್ರೆ ಇದೆ. ಈಗ ನಿಜವಾಗಿ ಯಾರು ಶ್ರೇಷ್ಠ, ಗ್ರೇಟ್ ಯಾರು ಅಂದ್ರೆ, ಈಗ ಸನ್ಯಾಸಿಗಳು ಸಮಾಜದ ಮಧ್ಯೆನೇ ಇತ್ತು, ಎಲ್ಲರ ಜೊತೆಗೆ ಇತ್ತು, ವೈರಾಗ್ಯದಿಂದ ಇರ್ತಾರಲ್ಲ, ಅದು ದೊಡ್ಡ ವಿಷಯ. ಎಲ್ಲೋ ಕಾಡ್ನಲ್ಲಿ ಕೂತು ತಪಸ್ಸನ್ ಮಾಡಿ ವೈರಾಗ್ಯಶಾಲಿಗಳಿರೋದಕ್ಕಿಂತ ಎಲ್ಲಾ ಕೆಟ್ಟ ಜನರ ಜೊತೆಗೂ ಇತ್ತು. ಒಬ್ಬ ಒಳ್ಳೆಯವನೇ ತಗೊಳ್ಳಿ, ಒಬ್ಬ ಒಳ್ಳೆಯವನು ಎಲ್ಲಾ ತರದ ಕೆಟ್ಟ ಗುಣ ಇದೆ, ಅಂಥ ಜನರ ಜೊತೆಗಿದ್ರು ತನ ಮಾತ್ರ ಉಳಿಸ್ಕೊಂಡು ಹಾಗೆ ಇರ್ತಾನಲ್ಲ, ಎಂಥ ದೊಡ್ಡ ವ್ಯಕ್ತಿತ್ವ, ಅದು ದೊಡ್ಡ ಮಹಿಮೆ ಅಂತ ಆಗ ಅನಿಸ್ಕೊಳತ್ತೆ. ದೇವರ ಹಾಗೆ ಎಂಥ ಕೆಟ್ಟ ವ್ಯಕ್ತಿಗಳ ಜೊತೆಗಿದ್ರು, ಎಂಥ ದುಷ್ಟ ಜೀವನ ಜೊತೆಗಿದ್ರು, ಅವನ ತನ ಮಾತ್ರ ಅವನ್ ಎಂದಿಗೂ ಬಿಡ. ಯಾಕೆಂದ್ರೆ ಅವ್ನು ಭಗವಂತ, ಹಾಗಾಗಿ ಅವನ ಮಹಿಮೆ ಅಪಾರ ಅಂತ ಹೇಳ್ತಾರೆ. ಇದು ಹೇಗಾಯ್ತು ಅಂದ್ರೆ ಒಂದು ಉದಾಹರಣೆ ಕೊಡ್ತಾರೆ ಇದೇ ಟಿಪ್ಪಣಿಯಲ್ಲಿ ಮುಂದೆ. ಮನೆ ಸುಟ್ಟು ಹೋಗ್ತಾ ಇದೆ, ಮಧ್ಯದಲ್ಲಿ ಒಬ್ಬ ಸಿಗಾಕೊಂಡಿದ್ದಾನೆ. ಎಲ್ರೂ ಹಾರ್ಕೊಂಡು ಹೊರಗ್ ಬಂದ್ಬಿಟ್ರು. ಅಷ್ಟೊತ್ತಿಗೆ ಒಬ್ಬ ಸಿಗಾಕೊಂಡ. ಮನೆ ಬೆಂಕಿ ಇನ್ನು ಜೋರಾಯ್ತು, ಆಗಿ ಎಲ್ಲ ಶಾಂತ ಆಯ್ತು. ಅವನು ಆರಾಮಾಗಿ ಹೊರಗ್ ಬಂದ. ಅಲ್ಲ ಬನ್ನಿ, ಹೇಗ್ ಬಂದಿ? ಇಡೀ ಮನೆ ಸುಟ್ಟು ಹೋಗ್ತಾ ಇದೆ, ಎಲ್ಲಾನು ಆಯ್ತು, ನೀನ್ ಹೇಗ್ ಬದಕ್ ಬಂದಿ? ಒಂಚೂರು ನಿನ್ ಮೈ ಮೇಲೆ ಗಾಯ ಇಲ್ಲ. ಇಲ್ಲ ನನ್ಗೊಂದ್ ವಿದ್ಯೆ ಹೇಳ್ಕೊಟ್ಟಿದ್ರು ನಮ್ ಗುರುಗಳು, ಅಗ್ನಿಸ್ತಂಭನ ವಿದ್ಯೆ ಹೇಳ್ಕೊಟ್ಟಿದ್ರು. ಅಂದ್ರೆ ಬೆಂಕಿ ಹತ್ತಿದಾಗ ಅದರ ಸ್ತಂಭನ ಮಾಡಿ ದೇಹಕ್ಕೆ ಅಂಟ್ಕೊಳ್ದೇ ಇರೋ ತರ ಒಂದ್ ವಿದ್ಯೆ ಅದನ್ನ ಹೇಳ್ಕೊಟ್ಟಿದ್ದು. ನಾ ಅಗ್ನಿಸ್ತಂಭನ ವಿದ್ಯೆನ ಪ್ರಯೋಗ ಮಾಡಿದೆ, ನನ್ ಚೂರು ಏನೂ ಆಗ್ಲಿಲ್ಲ, ಒಳಗಡೆ ಆರಾಮಾಗಿದ್ದೆ ಅಂತ. ಸಾಮಾನ್ಯವಾಗಿ ಜಲಸ್ತಂಭನ ವಿದ್ಯೆ, ಅಗ್ನಿಸ್ತಂಭನ ವಿದ್ಯೆ ಅಂತೆಲ್ಲ ಇದೆ. ನೀರ್ ಮೇಲೆ ನಡ್ಕೊಂಡು ಹೋಗ್ತಾರೆ. ಹೇಗ್ ನಡ್ಕೊಂಡು ಹೋಗ್ತಾರೆ? ಕೆಲವೊಂದು ಆ ಶಕ್ತಿ ಇರುತ್ತೆ. ಜಲಸ್ತಂಭನ ವಿದ್ಯೆ ಇರುತ್ತೆ, ನೀರನ್ನ ಒಳ್ಳೆ ನೆಲದ ತರ ಮಾಡ್ಕೊಂಡು ಓಡಾಡ್ತಾರೆ. ಈಗ ನಾವು ಈ ಕಾಲದಲ್ಲಿ ನೋಡದೆ ಇರಬಹುದು, ಆದ್ರೆ ಇರ್ತಾರೆ, ಹಿಂದೆ ಇದ್ರು. ಅದಕ್ಕೆ ಅನೇಕ ಪ್ರಮಾಣಗಳಿವೆ. ಹಾಗಾದ್ರೆ ಸಾಮಾನ್ಯ ಮನುಷ್ಯರಲ್ಲೇ ಇಂಥ ಒಂದು ವಿಶೇಷ ವಿದ್ಯೆ ಇದೆ, ಶಕ್ತಿ ಇದೆ. ಅದ್ರಿಂದಲೇ ಹಾಗಾಗಿ ಅವರು ಅಮಾನುಷ ಕಾರ್ಯಗಳನ್ನು ತೋರಿಸ್ತಾ ಇರ್ತಾರೆ. ಅಂದ್ಮೇಲೆ ಇವ್ರಿಗೆಲ್ಲ ಸ್ವಾಮಿ ಆ ಭಗವಂತ, ಅವನಿಗೆ ಅಮಾನುಷ ಶಕ್ತಿ ಇರಲ್ವಾ? ಅವನು ಯಾವ ಜೀವನಿಗೆ ಏನ್ ಬೇಕಾದ್ರೂ ತೊಂದ್ರೆ ಬರ್ಲಿ, ಆ ತೊಂದರೆಗಳಷ್ಟು ಬಂದ್ರು ಅವನಿಗೇನು ಆಗಲ್ಲ. ಯಾಕಂದ್ರೆ ಅವನ ಮಹಿಮೆ ಹಾಗೆ, ಅವನ ಸ್ತಂಭನ ಶಕ್ತಿ ಅಷ್ಟೊಂದಿದೆ. ಹಾಗಾಗಿ ಮನೆ ಸುಟ್ರು ಮನೆಯಲ್ಲಿರೋ ವ್ಯಕ್ತಿ ಹೇಗೆ ಅಗ್ನಿಸ್ತಂಭನ ವಿದ್ಯೆ ಗೊತ್ತಿರೋ ಉಳ್ಕೊಳ್ತಾನೋ, ಹಾಗೆ ದೇವರು ಕೂಡ ಇರ್ತಾನೆ. ಅದಕ್ಕೆ ಇಲ್ಲೊಂದು ಪ್ರಶ್ನೆ ಮಾಡ್ತಾ ಹೇಳ್ತಾನೆ. ಒಂದು ವೇದವಾಕ್ಯ ಇದೆ, ಕಥಂ ದೇಹೇ ಪರೋ ದೇವೋ ನ ಲಿಪ್ಯೇತೇಹ ಬಂಧನೈ ಕಥಂ ನ ದುಃಖಿ ಸಭವೇ ದುಃಖಿ ಚೇತ್ ಈಶ್ವರ ಕುತಃ ಅಂತ. ಕಥಂ ದೇಹೇ ಪರೋ ದೇವೋ, ದೇಹದಲ್ಲಿ ಸರ್ವೋತ್ತಮನಾದ ಪರಮಾತ್ಮ ನಮ್ ದೇಹದಲ್ಲಿ ಹೇಗಿರ್ಲಿಕ್ಕೆ ಸಾಧ್ಯ? ಯಾಕೆಂದ್ರೆ ಇತರೆ ಬಂಧನಗಳ ಲೇಪ ಆಗ್ಬೇಕಲ್ವಾ? ನಮ್ಗಾಗುವಂತಹ ಪ್ರತಿಯೊಂದು ವಿಕಾರ ಏನೇನಿದೆ ಮನುಷ್ಯನಿಗೆ, ರಾಗ, ದ್ವೇಷ, ಕಾಮ, ಕ್ರೋಧ, ಲೋಭ, ಯಾವುದರ ಲೇಪನ ಒಂದು ಚೂರು ಅಂಟ್ಕೊಳ್ಳಲ್ಲ ಅವನಿಗೆ. ಯಾಕೆ ಅಂಟ್ಕೊಳ್ತಾ ಇಲ್ಲ? ಯಾಕೆ ಅವನಿಗೆ ದುಃಖ ಆಗ್ತಾ ಇಲ್ಲ? ಒಂದ್ ವೇಳೆ ಇಲ್ಲ ಅಂಟ್ಕೊಳ್ತಾ ಇದೆ ಈ ಬಂಧನ, ಅವನಿಗೂ ದುಃಖ ಇದೆ ಅಂದ್ರೆ, ದುಃಖಿ ಚೇತ್, ಒಂದ್ ವೇಳೆ ದುಃಖಿ ಆಗಿದ್ದಾನೆ ಅಂದ್ರೆ ಅವನನ್ನ ಈಶ್ವರ ಕುತಃ. ಯಾಕೆ ಈಶ್ವರನ್ ಕರಿತೀರಿ? ಈಶ್ವರ ಅಂತ ಕರೆದಿದ್ದೀರಿ ಅಂದ್ಮೇಲೆ ಅವ್ನಿಗೆಲ್ಲಾ ಐಶ್ವರ್ಯ ಇದೆ ಅಂತ ಅರ್ಥ. ಎಲ್ಲಾ ಐಶ್ವರ್ಯ ಇದೆ ಅಂದ್ರೆ ಏನರ್ಥ? ತನ್ನ ಹತ್ರ ದುಃಖ ಬರ್ದೇ ಇರೋ ಹಾಗೆ ತಡೆಯೋ ಶಕ್ತಿನೂ ಇದೆ ಅಂತ ಅರ್ಥ. ಅದಿಲ್ದೆ ಹೋದ ಅವ್ನ ಈಶ್ವರ ಅಂತ ಹೇಗೆ ಕರೀಲಿಕ್ಕೆ ಸಾಧ್ಯ? ಅದಕ್ಕೆ ಒಂದು ಪ್ರಶ್ನೆ ಮಾಡ್ಕೊಂಡು ಕೊನೆಗೆ, ಪ್ರಾಕೃತ ದೇಹ ಯಾರಿಗಿದೆಯೋ ಅವ್ನು ದುಃಖ ಅನುಭವಿಸ್ಬೇಕು, ದೇವರಿಗೆ ಇಂಥ ದೇಹ ಇಲ್ಲ, ಅದೇ ದೇಹದ ಜೊತೆಗೆ ಇರ್ತಾನಷ್ಟೇ. ಹಾಗಂತ ಕೂಡಲೇ ಅವನಿಗೂ ಬರ್ಲಿ ಅಂದ್ರೆ ಇಲ್ಲ, ಅವನ ಜ್ಞಾನ ಯಾವಾಗ್ಲೂ ಇದ್ದೇ ಇರುತ್ತೆ. ಎಂದೆಂದಿಗೂ ಅವನ ಜ್ಞಾನಕ್ಕೆ ಹ್ರಾಸ, ನಾಶ ಅನ್ನೋದು ಇಲ್ಲ, ಕಡಿಮೆನೂ ಆಗಲ್ಲ, ಬೇಕಾದ್ರೆ ಅಭಿವೃದ್ಧಿ ಆಗತ್ತೆ ಅಂತ ಹೇಳ್ಬೋದು. ಆದ್ರೆ ಅಭಿವೃದ್ಧಿ ಅನ್ನೋ ಶಬ್ದ ಬಳಸೋ ಹಾಗಿಲ್ಲ ದೇವರಲ್ಲಿ. ಅವನಲ್ಲಿ ಯಾವಾಗಲೂ ಒಂದೇ ತರ ಇರುತ್ತೆ, ಯಾವಾಗ ಅಭಿವೃದ್ಧಿ ಆಗೇ ಇರುತ್ತದು. ಈ ರೀತಿ
ನಚ ಸೃಷ್ಟ್ಯಾದಿಕಂ ಭ್ರಾಂತಿ ಭ್ರಾಂತಿವಾದ ಹಿ ದಾನವಾಹ ಅಥೋ ಭ್ರಾಂತ್ಯಾದಿ ಸಂಬಂಧೋ ನಾಸ್ಯ ಕ್ವಚನ ವಿದ್ಯತೆ ಅಂತ ಇನ್ನೊಂದು ಮಾತು ಇದೆ. ಸೃಷ್ಟಿ ಏನೇನ್ ಮಾಡ್ತಾ ದೇವರು ಇದು ಯಾವ್ದು ಭ್ರಾಂತಿ ಕಲ್ಪಿತ ಅಲ್ಲ. ಯಾರಿಗೆಲ್ಲ ಭ್ರಾಂತಿ ಭ್ರಾಂತಿ ಅಂತ ಹೇಳ್ತಾರೋ ಅಂತವರೆಲ್ಲ ದೈತ್ಯರು, ದಾನವರವರೆಲ್ಲ. ಅವ್ನ ಮಾತು ನಂಬೇಡಿ. ಅದರಿಂದ ಭ್ರಾಂತಿಯ ಸಂಬಂಧ ಯಾವತ್ತೂ ದೇವರಿಗಿಲ್ಲ. ಎಲ್ಲಾ ಸೃಷ್ಟಿಯು ಸತ್ಯ, ಅದೆಲ್ಲ ಹೇಳೋದು ದಾನವರಷ್ಟೇ ಹಾಗೆ ಅಂತ ಹೇಳಿ ಇನ್ನೊಂದು ದಾನವರ ಮತವನ್ನು ಒಪ್ಪ ಹಾಗಾಗ್ಬಿಡುತ್ತೆ. ಅದರಿಂದ ಪರಮಾರ್ಥ ಏನು, ನಿಜವಾಗಿ ಏನು ಅಂದ್ರೆ ಜಗತ್ತೂ ಸತ್ಯ, ಜಗತ್ತಲ್ಲಿ ಜೀವರ ಜೊತೆಗೆ ದೇವರಿರೋದು ಸತ್ಯ, ಅಷ್ಟೇ ಸತ್ಯ, ದುಃಖ ಅನುಭವಿಸೋದು ಇಲ್ಲ ಅನ್ನೋದು. ಹೀಗೆ ವಿಷಯವನ್ನು ತಿಳಿಬೇಕು ಅಂತ ಈ ಟಿಪ್ಪಣಿಲೆಲ್ಲ ವಿಚಾರಗಳನ್ನ ಮಂಡಿಸಿದ್ದಾರೆ. ಇನ್ನೂ ಹಲವು ವಿಷಯಗಳಿದೆ ಈ ಟಿಪ್ಪಣಿಯಲ್ಲಿ. ಯಾಕಂದ್ರೆ ಬೇರೆಯವರೆಲ್ಲ ಬೇರೆ ಬೇರೆ ತರ ವ್ಯಾಖ್ಯಾನ ಮಾಡ್ತಾರೆ, ಅದ್ ಸರಿ ಇಲ್ಲ, ಆಚಾರ್ಯರು ಹೇಳಿದ್ದೇ ಅರ್ಥ ಸರಿ ಅಂತ. ಮತ್ತೆ ಈ ಶ್ಲೋಕದಲ್ಲಿ ಒಂದು ವಿಶೇಷ ವಿಚಾರ ಇದೆ, ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ನಮಸ್ಕಾರ ಜಯ ಶ್ರೀ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಆಚಾರ್ಯ.